ಎಲ್ರಿಗೂ ನಮಸ್ಕಾರ. ನಾನು ರೇವಣಸಿದ್ದಪ್ಪ ಹುಬ್ಬಳ್ಳಿಯಿಂದ. ನಾವೆಲ್ಲ ಭಾರತದ ನಾಗರಿಕರು. ನಾವು ಇಲ್ಲಿ ಶ್ರಮಪಟ್ಟು ಬೆವರು ಸುರಿಸಿ ಕಷ್ಟಪಟ್ಟು ದುಡಿಯುವ ಫಲವಾಗಿ ನಮಗೆ ರೂಪಾಯಿಗಳು ಸಿಗಬೇಕು. ಆದರೆ ನಮಗೆ ರೂಪಾಯಿ ಸಿಗ್ತಾ ಇಲ್ಲ. ಬ್ಯಾಂಕ್ ನೋಟುಗಳ ರೂಪದಲ್ಲಿ ಇವನ್ನು ಕೊಡ್ತಾಯಿದ್ದಾರೆ. ಇದು ರೂಪಾಯಿ ಅಲ್ಲ. ಯಾಕಂದರೆ ಭಾರತದ ₹1 ಇವತ್ತಿನ ಮೌಲ್ಯ ಅಂದಾಜು 10,000 ರೂಪಾಯಿ ಬೆಲೆ ಬಾಳುವುದಾಗಿದೆ. ಯಾಕಂದರೆ ನಮ್ಮ ₹1 ಬೆಲೆಯ ಮೂಲ ಬೆಲೆ 777 ಮಿಲಿಗ್ರಾಮ್ ಬಂಗಾರ. ಅದನ್ನು ಇವತ್ತಿನ ಮಾರುಕಟ್ಟೆ ಬೆಲೆಗೆ ಹೋಲಿಸಿದರೆ ₹1 = 10,000ಕ್ಕೂ ಹೆಚ್ಚಿಗೆ ಆಗ್ತದೆ. ಅದಕ್ಕೆ ನಾವೆಲ್ಲ ಈ ಬ್ಯಾಂಕಿಂಗ್ ಸಿಸ್ಟಮ್ನಿಂದ ಮೋಸ ಹೋಗ್ತಾ ಇದ್ದೀವಿ. ನಮ್ಮನ್ನು ಮೋಸ ಮಾಡಲಾಗ್ತಾಯಿದೆ. ನಮ್ಮನ್ನು ಸಾಲದ ಜಾಲದಲ್ಲಿ ನೂಕಿ ನಮ್ಮನ್ನು ಇಡೀ ದೇಶದ ಅರ್ಥವ್ಯವಸ್ಥೆಯನ್ನು ಸತ್ಯಾನಾಶ ಮಾಡುವ ಸಂಪೂರ್ಣ ತಯಾರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಜನರನ್ನು ಸಾಲಗಾರರನ್ನಾಗಿ ಮಾಡ್ತಾಯಿದ್ದಾರೆ. ದಯವಿಟ್ಟು ನೀವು ಕಷ್ಟಪಟ್ಟು ದುಡಿಯುವ ಪ್ರತಿಫಲವಾಗಿ ರೂಪಾಯಿಗಳನ್ನು ಕೇಳ್ರಿ. ನಿಮ್ಮ ಬ್ಯಾಂಕ್ನಲ್ಲಿಟ್ಟಿರುವ ಏನು ಹಣ ಇದೆ ಅದನ್ನು ಪೇಪರ್ ಕರೆನ್ಸಿ ಬದಲಿನ ಮೂಲ ರೂಪಾಯಿಗಳನ್ನು ಕೊಡ್ರಿ ಅಂಥೇಳಿ ಎಲ್ಲ ಬ್ಯಾಂಕ್ಗಳನ್ನು ನೀವು ಕೇಳಬೇಕು. ಯಾಕಂದರೆ ಅವ್ರ ಹತ್ರ ರೂಪಾಯಿನೇ ಇಲ್ಲ, ಕೇವಲ ಕಾಗದ ನೋಟುಗಳು. ಅವು ಕೂಡ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಭಾರತದ ರಿಸರ್ವ್ ಬ್ಯಾಂಕ್ ಏನು ನೋಟ್ ಪ್ರಿಂಟ್ ಮಾಡುವಂಥ ಅಧಿಕಾರವುಳ್ಳ ಏಕೈಕ ಸಂಸ್ಥೆ ಭಾರತದಲ್ಲಿರೋದು. ಅದು ಇಲ್ಲಿವರೆಗೆ ಮುದ್ರಣ ಮಾಡಿರುವ 39.8 ಲಕ್ಷ ಕೋಟಿ ರೂಪಾಯಿ, ಅಂದಾಜು 40 ಲಕ್ಷ ಕೋಟಿ ರೂಪಾಯಿ ಪ್ರಿಂಟ್ ಮಾಡಿದೆ. ಆದರೆ ಇವರು ಸಂಖ್ಯೆಗಳ ಆಧಾರದ ಮೇಲೆ ದೇಶದ ಎಲ್ಲ ಜನರಿಗೆ ಸುಮಾರು 200 ಲಕ್ಷ ಕೋಟಿಗೂ ಹೆಚ್ಚಿನ ಹಣವನ್ನು ಸಾಲವಾಗಿ ನೀಡಿದ್ದಾರೆ. ಇವ್ರ ಹತ್ರ ಏನು ಆ ರೂಪಾಯಿಗೆ ಆಧಾರವಾಗಿ ಏನು ಗೋಲ್ಡ್ ಇರಬೇಕಾಗಿತ್ತು ಅದು ಇಲ್ಲ. ಇವರು ಜನರಿಗೆ ಸುಳ್ಳು ಮತ್ತು ಮೋಸ ವಂಚನೆಯ ಮೂಲಕ ಆರ್ಥಿಕವಾಗಿ ಶೋಷಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ಎಲ್ಲ ಬ್ಯಾಂಕ್ಗಳಿಗೂ ಎಲ್ಲರೂ ಹೋಗಿ ನಿಮ್ಮಲ್ಲಿರುವ ಕಾಗದ ನೋಟುಗಳನ್ನು ಅದನ್ನು ರೂಪಾಯಿಗಳಾಗಿ ಪರಿವರ್ತಿಸಿಕೊಡಲು ನೀವು ಕೇಳಬೇಕು ಅಂಥೇಳಿ ನಾನು ಈ ಮೂಲಕ ಎಲ್ಲರಲ್ಲಿಯೂ ಕೈ ಮುಗಿದು ಆಗ್ರಹಪಡಿಸ್ತಾ ಇದ್ದೇನೆ. ನಮಸ್ಕಾರ.